ಬ್ಲಾಗ್. ಎಲ್ಲರಿಗೂ ವಿಜಯದಶಮಿ ಹಾಗೂ ದಸರಾ ಹಬ್ಬದ ಶುಭಾಶಯಗಳು. ಇವತ್ತು ಅವರ ಜಲ್ದಿನ ಕೆಲಸಕ್ಕೆ ಹೋಗಿದ್ದಾರೆ, ಬೆಳಿಗ್ಗೆ 6 ಗಂಟೆಗೆ. ಸೊ 9 ಗಂಟೆಗೆ ನಾಷ್ಟಕ್ಕೆ ಬರ್ತೀನಿ ಅಂದರು. ಅವ್ರ ಸಂಬಂಧ ನಾಷ್ಟಕ್ಕೆ ವೆಯ್ಟ್ ಮಾಡತ್ತೀನಿ. ಅವ್ರು ಬಂದಮೇಲೆ ನಾಷ್ಟ ಮಾಡೋದು. ಮಧ್ಯಾಹ್ನ 2 ಗಂಟೆಗೆ ಊಟಕ್ಕೆ ಬರ್ತೀನಿ ಅಂದರು. ಅದಕ್ಕೆ ರೊಟ್ಟಿ ಮಾಡಿ ಇಡತ್ತೀನಿ. ಹೆಂಡತಿಗೆ ಸಂಜೆ ಆಯ್ತು, ಹೊಟ್ಟೆಸ್ತು, ಬರೀ ಕುರ್ಕುರ್ ತೊಗೊಂಬ, ಪೇಡೆ ತೊಗೊಂಬ ಅತೋಗಿರ್ತಾಳೆ. ತಿನ್ಬೇಡ ಅಂದ್ರೂ ಕುರು ಇಲ್ಲ, ನೀ ತೊಗೊಂಬರ್ತೇವಿಲ್ಲ ಅದು ಮತ್ತೆ ಬ್ಲ್ಯಾಕ್ ಪೆನ್ ಮಾಡ್ತಾಳೆ. ಬರೀ ಬ್ಲ್ಯಾಕ್ ಪೆನ್ ಮಾಡ್ಸಿ ನನ್ನ ಕಡೆ ಕುರ್ಕುರೆ ಪೇಡೆ ಎಲ್ಲ ತೊಗೊಂಬರ್ತಾಳೆ. ಅರೇ ತಂದು ಕೊಟ್ರೆ ಖುಷಿ ಇರೈತಿ, ಇಲ್ಲಾದ್ರೆ ಮುಖ ಸೊಪ್ಪು ಮಾಡ್ಕೊಂಡು ಕುಂತಿರ್ತಾಳಕ್ಕೆ ಹಂಗೆ ನೋಡೆ. ಅಟಿ ಆಡ್ ಕುರ್ಕುರಿಗೂ ಸಮಾಧಾನ ಇಲ್ಲ ಒಟ್ಟೆ ಎದಕ್ಕೂ. ಮತ್ತೇನು 20 ದಿನಕ್ಕಿದೀನಿ ನಮಗೆ ಸೋನ್ ಪಾಪಡಿ ಆ ಪೇಡೆ ನೀ ಹೇಳೋಕಾಲ ಅಂಗಡಿಯಾಗ ಇರ್ಬೇಕಲ್ಲ, ಅದಕ್ಕೆ ಸೋನ್ ಪಾಪಡಿ ತಾನಿ. ಈಗ ಯಾವ್ದು ಹೇಳ್ತಾಳ ಅದು ಪೇಡೆ ಇರ್ಬೇಕಲ್ಲ ಅದು ಅಂಗಡಿಯಾಗ. ನಾವು ಯಾವ್ದಿಲ್ಲ ಅಂದ್ರೆ ಇನ್ನೊಂದರ ತಂದಿರ್ತಾನ ಬೇಟ ಬಂದಿರ್ಲ ಕರೆ ಹಿಂಗೆ ಪೋಸ್ ಮಾಡ್ತಾಳೆ ಈಕೆ, ಇದ್ಯಾಕೆ ತಂದಿ ಅಂತ ನೋಡಿ. ಯಾಕೆ ನಗ್ತಾ ನೋಡು ತಂದು ಕೊಡೋಕೆ. ಕೊಡಬೇಡವ, ತಿನ್ನು. ಆಯ್ತು ತಿಂದು ಶಾಂತಿ ಇದ್ರೆ ಸಾಕು. ಓಣ್ಯಾಗಿನ ಸಣ್ಣ ಹುಡುಗರ ಬಂಗಾರ ಕೊಡಕ್ಕೆ ಬಂದಿರೋ ಅವ್ರದ್ದೆಲ್ಲ ಬಂಗಾರಲ್ಲ ಇಸ್ಕೊಂಡು ಹೆಂಗೆ ಇಟ್ಕೊಂಡು ನೋಡಿ ಮತ್ತೆ ಯಾರು ಬರ್ತಾರಲ್ಲ ಅವ್ರಿಗೆ ಕೊಡಾಕಂತ.